ಕುರುಡನು ಕುರುಡನನ್ನು ನಡೆಸಬಹುದೇ? ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 39ನೇ ವಚನ. ಯೇಸು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಕುರುಡನು ಕುರುಡನನ್ನು ನಡೆಸಬಹುದೇ? ಅವರು ಇಬ್ಬರು ಕುಣಿಯಲ್ಲಿ ಬೀಳುವುದಿಲ್ಲವೇ? ಇದು ಇತರರ ಬಗ್ಗೆ ಮಾತ್ರ ಹೇಳುವ ಮಾತಲ್ಲ, ಇದನ್ನು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಲು ಇರುವ ಪ್ರಶ್ನೆ. ಯೇಸು ಹೇಳುವ ಕುರುಡುತನ ಎಂದರೆ ಕಣ್ಣಿಗೆ ಕಾಣದಿರುವುದಲ್ಲ, ಅದು ಹೃದಯದ ಕುರುಡುತನವಾಗಿದೆ. ನಾವು ಲೋಕದ ವಿಚಾರಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ದೇವರ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ನಮ್ಮ ತಪ್ಪುಗಳನ್ನು ಕಾಣದಿರಬಹುದು, ಇತರರ ನೋವು ಮತ್ತು ಅಗತ್ಯತೆಗಳನ್ನು ಗಮನಿಸದೇ ಇರಬಹುದು. ಯೇಸುವಿನ ಎಚ್ಚರಿಕೆ ಏನೆಂದರೆ, ನಾವು ಯೋಚಿಸದೆ ಯಾರನ್ನಾದರೂ ಅನುಸರಿಸಿದರೆ ಅಥವಾ ಜ್ಞಾನವಿಲ್ಲದೆ ಇತರನ್ನು ನಡೆಸಲು ಪ್ರಯತ್ನಿಸಿದರೆ ನಾಯಕನು ಅನುಯಾಯಿಯು ಇಬ್ಬರು ತಪ್ಪುದಾರಿಗೆ ಹೋಗುತ್ತಾರೆ. ಯೇಸು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನೀವು ಏನನ್ನು ಹುಡುಕುತ್ತಿದ್ದೀರಿ? ನಾವು ಏನನ್ನು ಹುಡುಕುತ್ತೇವೋ ಅದೇ ನಮಗೆ ಯಾರು ಮಾರ್ಗ ತೋರಿಸುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ನಾವು ಮೆಚ್ಚುಗೆ, ಆರಾಮ ಅಥವಾ ಪರಿಚಿತವಾದವನ್ನು ಹುಡುಕುತ್ತಿದ್ದರೆ ನಮ್ಮನ್ನು ಸರಿಯಾಗಿ ನಡೆಸಲಾರದವರ ಹಿಂದೆ ಹೋಗಬಹುದು. ಆದರೆ ನಾವು ಸತ್ಯ, ಬೆಳಕು ಮತ್ತು ಜೀವನವನ್ನು ಹುಡುಕುತ್ತಿದ್ದರೆ ಸ್ಪಷ್ಟವಾಗಿರುವ ಯೇಸು ಕ್ರಿಸ್ತನನ್ನೇ ಅನುಸರಿಸಬೇಕು. ಶ್ರಮ ಕಾಲವು ನಮ್ಮನ್ನು ಹೊಸದಾದ ಯೋಚನೆಗೆ ನಡೆಸುತ್ತದೆ. ನಾವು ಯೇಸುವಿನ ಬೆಳಕಿನಲ್ಲಿ ನಡೆಯುತ್ತಿದ್ದೇವೆಯೋ ಅಥವಾ ಇತರರ ಮಾತಿನ ಮೇಲೆ ಮಾತ್ರ ನಂಬಿಕೆ ಇಟ್ಟಿದ್ದೇವೆಯೋ? ನಾನು ದೇವರ ಜ್ಞಾನದಿಂದ ಇತರರನ್ನು ನಡೆಸುತ್ತಿದ್ದೇನೆಯೇ ಅಥವಾ ನನ್ನದೇ ಅಲ್ಪ ತಿಳುವಳಿಕೆಯಿಂದಲೋ? ಯೇಸು ನಮ್ಮನ್ನು ಕುರುಡರನ್ನಾಗಿ ಬಿಟ್ಟು ಬಿಡುವುದಿಲ್ಲ. ಆತನು ನಮಗೆ ಕೊಡುವ ಕರೆ, ಬಂದು ನೋಡಿರಿ. ಯೇಸುವಿನ ಜೊತೆಯಲ್ಲಿ ಇದ್ದಾಗ ನಮ್ಮ ದೃಷ್ಟಿ ಸ್ಪಷ್ಟವಾಗುತ್ತದೆ. ಯೇಸುವಿನ ಬೆಳಕಿನಲ್ಲಿ ನಾವು ಸರಿಯಾದ ದಾರಿಗೆ ನಡೆಯುತ್ತೇವೆ. ನಾನು ಯಾರನ್ನು ಅನುಸರಿಸುತ್ತಿದ್ದೇನೆ? ನನ್ನ ಜೀವನವನ್ನು ಯಾರು ಮಾರ್ಗದರ್ಶನ ಮಾಡುತ್ತಿದ್ದಾರೆ? ಯಾವ ವಿಷಯಗಳಲ್ಲಿ ಯೇಸುವಿನ ಸಹಾಯ ನನಗೆ ಬೇಕಾಗಿದೆ? ಪ್ರತಿದಿನ ಸ್ವಲ್ಪ ಸಮಯ ಸತ್ಯವೇದವನ್ನು ಓದುವ, ಪ್ರಾರ್ಥನೆ ಮಾಡುವ, ಯೇಸುವಿಗೆ ನಮ್ಮ ಜೀವನವನ್ನು ಮಾರ್ಗದರ್ಶಿಸಲು ಅವಕಾಶ ಮಾಡಿಕೊಡುವ. ನಮ್ಮ ಮಾತಿನಿಂದ ಮಾತ್ರ ಅಲ್ಲ, ಬದಲಾಗಿ ಯೇಸುವಿನ ಕಡೆಗೆ ಇತರರನ್ನು ಮಾರ್ಗದರ್ಶಿಸುವ ಮೂಲಕ ಮುನ್ನಡೆಸುವ. ಈ ಶ್ರಮೆಯ ದಿನಗಳಲ್ಲಿ ಯೇಸುವಿನ ಜೊತೆಗೆ ಹತ್ತಿರವಾಗಿದ್ದುಕೊಂಡು ಮುನ್ನಡೆಯುವ. ಆಮೆನ್.